ಬದುಕು, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ದುಡಿಯದ ಬದುಕು, ದೇಶಕ್ಕಾಗಿ ನುಡಿಯದ ಬದುಕು, ಬದುಕೆ ಎಲ್ಲ ನರಕವದು, ಬದುಕೆ ಅಲ್ಲ ನರಕವದು. ಜೈ ಜೈ ಭಾರತ್ ಮಾತಾ, ಜೈ ಜೈ ಭಾರತ ಮಾತಾ, ಜೈ 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 ಭಾರತ್ ಮಾತಾ, ಜೈ 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 ಭಾರತ ಮಾತಾ, ಜೈ ಜೈ ಎಬಿವಿಪಿ, ಜೈ ಜೈ ಎಬಿವಿಪಿ, ಜೈ 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 ಎಬಿವಿಪಿ. ಜೈ 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 ಜೈ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಇವತ್ತು ಹೋರಾಟದ ವಿಷಯ ಏನಪ್ಪಾ ಅಂತಂದ್ರೆ, ಕೇವಲ ಹಿಂದಿನ ಸರ್ಕಾರ ಜಿಲ್ಲೆಗೊಂದು ವಿಶ್ವವಿದ್ಯಾಲಯವನ್ನ ಏನು ಮಾಡ್ತು, ಆ ವಿಶ್ವವಿದ್ಯಾಲಯವನ್ನು ಸಹಿತ ಒಂದು ವಿಜಯಪುರ ಜಿಲ್ಲೆಗೆ ವಿಶ್ವವಿದ್ಯಾಲಯನ ಕೊಡ್ತಕ್ಕಂಥ ಸರ್ಕಾರ ಮಾಡಬೇಕಿತ್ತು, ಅದನ್ನು ಮಾಡಿಲ್ಲ. ಅನಿವಾರ್ಯ ಕಾರಣಗಳಿಂದ ಇವತ್ತು ಎಬಿವಿಪಿ ಹೋರಾಟ ಮಾಡೋದು ಏನಪ್ಪಾ ಅಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ 130ಕ್ಕೂ ಹೆಚ್ಚು ಪದವಿ ಕಾಲೇಜುಗಳಿದಾವೆ. ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ 80ಕ್ಕೂ ಹೆಚ್ಚು ಪದವಿ ಕಾಲೇಜುಗಳಿಗೆ ಒಂದು ವಿಶ್ವವಿದ್ಯಾಲಯನ ಕೊಟ್ಟಿದ್ದಾರೆ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ 130 ಕಾಲೇಜ್ ಇದ್ರೂ ಸಹಿತ ಈ ರಾಜ್ಯ ಸರ್ಕಾರ ಒಂದು ವಿಶ್ವವಿದ್ಯಾಲಯನ ಕೊಡಕ್ಕೆ ಇವತ್ತು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಅದನ್ನ ಗಮನಿಸಿ ಕೈಗೆ ಕೆಲಸ ತಗೊಂಡ್ರೆ ಆ ವಿಶ್ವವಿದ್ಯಾಲಯ ವಿಜಯಪುರ ಜಿಲ್ಲೆಗೆ ಕೊಡ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಆದ್ರೆ ಇವತ್ತು ವಿದ್ಯಾರ್ಥಿ ಪರಿಷತ್ತು ಕೇವಲ ಈ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋರಾಟವನ್ನ ಮಾಡ್ತಾ ಇದೆಯಪ್ಪ ಅಂತಂದ್ರೆ, ನಾವೆಲ್ಲ ಯೋಚನೆ ಮಾಡಬೇಕು. ಕೇವಲ ಇಲ್ಲಿ ಒಂದು 100-200 ವಿದ್ಯಾರ್ಥಿಗಳು ಇದ್ದಾರೆ. ಆದರೆ ಮುಂದಿನ ದಿನಮಾನಗಳಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ DC ಕಚೇರಿಯನ್ನ ಮುತ್ತಿಗೆ ಹಾಕಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಸಹಿತ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ ಅಂತ ಹೇಳ್ತಾ ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅದಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸಿಂದಗಿ, ಆಲ್ಮೇಲ್, ಚಡ್ಚನ್, ಇಂಡಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿ ಬೆಳಗಾವಿಗೆ ಹೋಗ್ಬೇಕಂದ್ರೆ 300ಕ್ಕೂ ಹೆಚ್ಚು ಕಿಲೋಮೀಟರ್ ಸಾರಿಗೆ ಮತ್ತು ಇದು ಪ್ರವಾಸ ಮಾಡಬೇಕು. ಅಂದ್ರೆ ಪ್ರಮಾಣದ ಹೋರಾಟವನ್ನು ಮಾಡ್ತಾ ಇದೀರಿ ಅಖಿಲ ಭಾರತೀಯ ವಿದ್ಯಾ ಪರಿಷತ್ತಿಂದ. ಯಾಕೆ ಏನು ಸಮಸ್ಯೆ ಆಗೈತಿ? ಇವತ್ತು ಹೋರಾಟ ಮಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೇವಲ 80 ಕಾಲೇಜುಗಳಿಗೆ ಒಂದು ವಿಶ್ವವಿದ್ಯಾಲಯನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ಆದರೆ ಹಿಂದಿರ್ತಕ್ಕಂಥ ಬಿಜೆಪಿ ಸರ್ಕಾರ ಏನು ಮಾಡ್ತಪ್ಪ ಅಂತ ಪ್ರತಿಯೊಂದು ಜಿಲ್ಲೆಗೆ ವಿಶ್ವವಿದ್ಯಾಲಯನ ಕೊಡ್ಬೇಕಂತೇಳಿ ಏನು ಎಚ್ಚರಿಕೆ ಕೊಟ್ಟೋದ್ರು, ಆ ರೀತಿ ಈಗಿರ್ತಕ್ಕಂಥ ಸರ್ಕಾರ ಬಿಜಾಪುರ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯನ ಕೊಡಲಿಲ್ಲ. ಆ ರೀತಿ ಏನಪ್ಪಾ ಅಂತಂದ್ರೆ 130ಕ್ಕೂ ಹೆಚ್ಚು ಪದವಿ ಕಾಲೇಜುಗಳು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿದ್ದಾವೆ. ಆ 130ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಮೂಲತಃ ಇಂಡಿ, ಚಡ್ಚನ ಮತ್ತು ಆಲ್ಮೇಲು, ಸಿಂದಗಿ ವಿದ್ಯಾರ್ಥಿಗಳು ಒಂದು ದಿನದ ವಿಶ್ವವಿದ್ಯಾಲಯಕ್ಕೆ ಹೋಗಿ ಬರ್ಬೇಕಪ್ಪ ಅಂತಂದ್ರೆ 300 ಕಿಲೋಮೀಟರ್ಕ್ಕೂ ಹೆಚ್ಚು ಇದಾಗುತ್ತೆ. ಅಂದರೆ ಒಂದು ವಿದ್ಯಾರ್ಥಿಗಳಿಗೆ ಹೋಗಿ ಬರಬೇಕಪ್ಪ ಅಂತಂದರೆ 1200ಕ್ಕೂ ಹೆಚ್ಚು ಒಬ್ಬ ವಿದ್ಯಾರ್ಥಿಗಳ ವೆಚ್ಚ ಆಗುತ್ತೆ. ಆ 1200 ವೆಚ್ಚವನ್ನು ವಿಶ್ವವಿದ್ಯಾಲಯಗಳ ಕೊಡೋದಿಲ್ಲ. ವಿಶ್ವವಿದ್ಯಾಲಯಕ್ಕೆ ಹೋದ್ರಪ್ಪ ಅಂತಂದರೆ, ಒಂದು ವಿಶ್ವವಿದ್ಯಾಲಯ ಈಗ ಎಕ್ಸಾಮ್ ನಡೆಸ್ತಾ ಇದೆಯಪ್ಪ ಅಂತಂದರೆ, ಎಕ್ಸಾಮ್ಗಳ ಮಾರ್ಕ್ಸ್ ಕಾರ್ಡ್ಗಳನ್ನ ಇವತ್ತು ಪ್ರಿಂಟ್ ಮಾಡಿರುತ್ತೆ ವಿಶ್ವವಿದ್ಯಾಲಯ. ಆದರೆ ಆ ವಿದ್ಯಾರ್ಥಿಯ ಮಾರ್ಕಸ್ ಚೇಂಜ್ ಆಗಿರ್ತವೆ. ಯಾವ ರೀತಿ ಚೇಂಜ್ ಆಗಿರ್ತಪ್ಪ ಅಂತಂದರೆ, ಇವತ್ತು ಬಂದಿರತಕ್ಕಂಥ ರಿಸಲ್ಟು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇವತ್ತು ರಿಸಲ್ಟ್ ಬಿಟ್ಟದಪ್ಪ ಅಂತಂದರೆ, ಆ ರಿಸಲ್ಟ್ ವಿದ್ಯಾರ್ಥಿಗಳು ನೋಡಿರ್ತಾರೆ ಫೇಲ್ ಅಂತ ಬಂದಿರುತ್ತೆ. ಆದರೆ ಅದೇ ವಿದ್ಯಾರ್ಥಿ ನಾಳೆ ನೋಡಿದಾಗ ಪಾಸ್ ಅಂತೇಳಿ ಬಂದಿರುತ್ತೆ. ಈ ರೀತಿ ವಿಶ್ವವಿದ್ಯಾಲಯಗಳ ಸಮಸ್ಯೆ ಇದೆ. ಯಾಕೋ ವಿಶ್ವವಿದ್ಯಾಲಯಗಳ ಸಮಸ್ಯೆ ಇದೆಯಪ್ಪ ಅಂತಂದ್ರೆ, ಹೆಚ್ಚು ಕಾಲೇಜುಗಳು ಇರೋದ್ರಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಓದ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳಿಗೂ ಸಹಿತ ಈ ಸಮಸ್ಯೆಗಳಾಗ್ತಾ ಇದೆ. ಅದಕ್ಕಂತೇಳಿ ಇವತ್ತು ಎಬಿವಿಪಿ ಆಗ್ರಹಿಸೋದೇನಪ್ಪ ಅಂತಂದ್ರೆ, ಅಲ್ಲಿರ್ತಕ್ಕಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಂಯೋಜಿತವಾಗಿರ್ತಕ್ಕಂಥ 130 ವಿಶ್ವವಿದ್ಯಾಲಯಗಳಲ್ಲಿ ಸಂಯೋಜಿತವಾಗಿರ್ತಕ್ಕಂಥ ಕಾಲೇಜುಗಳನ್ನ ಇವತ್ತು ಬಾಗಲಕೋಟೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥ ಜಮಖಂಡಿ ವಿಶ್ವವಿದ್ಯಾಲಯಗಳಿಗೆ 130 ಪದವಿ ಕಾಲೇಜುಗಳನ್ನು, ವಿಜಯಪುರದಲ್ಲಿರುವ 130 ಪದವಿ ಕಾಲೇಜುಗಳನ್ನ ಆ ಬಾಗಲಕೋಟೆ ಯೂನಿವರ್ಸಿಟಿಗೆ ಸೇರಿಸಬೇಕಾಗಿ ನಾವು ಇವತ್ತು ಮನವಿ ಮಾಡ್ಕೊಳಕ್ ಬಂದಿದ್ದೀವಿ. ಯಾಕಂದ್ರೆ ನಮ್ಗೆ ಇಲ್ಲಿಂದ ಸ್ಟೂಡೆಂಟ್ಸ್ಗೆ ಪ್ರತಿ ಸಲ ಬೆಳಗಾವಿಗೆ ಹೋಗಿ ಬರೋದು ಅದು 7 ರಿಂದ 8 ಗಂಟೆಗಳ ಅವಧಿಯನ್ನ ತಗೊಳುತ್ತೆ. ಮತ್ತು ಅದರಲ್ಲೂ ವೆಚ್ಚ. ಇವಾಗ ನಮಗೆ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಮೂಲಕ ನಾವು ಬಸ್ಗೆ ಫ್ರೀಯಾಗಿ ಟ್ರಾವೆಲ್ ಮಾಡ್ತೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಆಧಾರ್ ಕಾರ್ಡ್ ಜಾಸ್ತಿ ದಿನ ನಡೆಯಲ್ಲ. ಸೊ ನಮ್ಗಿದು ಯಾವತ್ತಿಗೆ ಬೇಕೇ ಬೇಕು. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು
ಹೋಗಿ ಬರೋದ್ರಲ್ಲೇ 7-8 ಅವರ್ ಕಳೆದ್ರೆ ಅಲ್ಲಿ ಹೋಗಿ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗುತ್ತೆ. ಮತ್ತು ಮಹಿಳೆಯರಿಗಂತೂ ಇದು ಸೇಫ್ ಅಲ್ವೇ ಅಲ್ಲ. ಸೊ ಇವರು ಇಲ್ಲೇ ಬಾಗಲಕೋಟೆ ಯೂನಿವರ್ಸಿಟಿಗೆ ನಮಗೆ ಕೊಟ್ಟರೆ ಮಹಿಳೆಯರಿಗಾಗಲಿ ವಿದ್ಯಾರ್ಥಿಗಳಾಗಿ ಒಂದೇ ದಿನದಲ್ಲಿ ಹೋಗಿ ತಮ್ಮದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸಾಯಂಕಾಲ ಆಗೋದ್ರೊಳಗೆ ತಾವು ತಮ್ಮ ಮನೆಯನ್ನು ತಲುಪೋಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಮ್ಮ ಮನವಿನ ಸರ್ಕಾರದವರು ತಗೊಂಡು ಇದನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊತೀವಿ. ತಮ್ಮ ಹೆಸರು? ಸೌಂದರ್ಯ ಬಳಿಗಾರ. ನಾನು ಈಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ನನ್ನ ಅಭ್ಯಾಸವನ್ನು ನಡೆಸಿದ್ದೀನಿ ಸರ್. ನಮ್ದೇ ಉಸ್ತುವಾರಿ ಸಚಿವರು ಅದಾರೆ ಸರ್, ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರು. ಅವರಲ್ಲಿ ಒಂದು ಸಣ್ಣ ಮನವಿ, ನಮ್ದು ABVP ಅಂತ ಸಣ್ಣ ಮನವಿ. ಯಾಕಪ್ಪ ಅಂದ್ರೆ ನಾವು ಈಗ ಸರಿಯಾದ ಸಮಯವನ್ನು ಬಳಸ್ಕೊಳ್ತಾ ಇದ್ದೀವಿ ಸರ್. ABVP ವಿದ್ಯಾರ್ಥಿಗಳಂದ್ರೆ ಇದು ಒಬ್ಬ ವಿದ್ಯಾರ್ಥಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಂಬಂಧಪಟ್ಟಿರ್ತೈತಿ. ಈ ಸಮಯವನ್ನು ನಾವು ದುರುಪಯೋಗ ಪಡ್ಕೊಂಡೇವೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗಿದು ಸಹಾಯಕ ಆಗೋದಿಲ್ಲ. ಹಾಗಾಗಿ ಇಲ್ಲೇ ಜಮಖಂಡಿಯಲ್ಲಿ ನಮಗೆ ವಿಶ್ವವಿದ್ಯಾಲಯ ಮಾಡೋದ್ರಿಂದ ಸಮಯವನ್ನು ನಾವು ಯಾವ್ದಾದ್ರೂ ಕಳಿಬಹುದು. ಆದರೆ ನಮ್ಮ ಆರ್ಥಿಕ ಮಟ್ಟವನ್ನು ನಾವು ಈಗಾಗಲೇ ನೋಡ್ಕೋಬೇಕಾಗುತ್ತೆ ಸರ್. ಪ್ರತಿಯೊಬ್ಬರು ಇಲ್ಲೆಲ್ಲರೂ ಗೌರ್ಮೆಂಟ್ ಪೇರೆಂಟ್ಸ್ಗಳನ್ನ ಹೊಂದಿರಲ್ಲ ಸರ್, ರೈತರ ಮಕ್ಕಳು ಇರ್ತೇವೆ. ಹಾಗಾಗಿ ನಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ತಿಳ್ಕೊಂಡು ಹಾಗೆ ನಾವು ಅಷ್ಟು ದೂರ ಹೋಗಿ ನಮ್ಮ ಸಮಸ್ಯೆಗಳು ಪರಿಹರಿಸುವುದಲ್ಲದೆ ಎಷ್ಟು ನಮ್ಮಲ್ಲಿರುವಂಥ ಎನರ್ಜಿನೇ ಹಾಳಾಗ್ಬಿಟ್ಟಿರುತ್ತೆ ಸರ್ ಅಲ್ಲಿ ಹೋಗ್ಬಿಟ್ಲೆ. ಹಾಗಾಗಿ ಇಲ್ಲಿ ಎಷ್ಟೋ ಸಮಯದ ಜೊತೆಗೆ ಆರ್ಥಿಕ ಅಂತ ತಿಳ್ಕೊಂಡು ಹಾಗೆ ನಮ್ಮ ಪಕ್ಕದ ಬಾಗಲಕೋಟೆಯಲ್ಲಿ ನಮ್ಮ ಅವಳಿ ಜಿಲ್ಲೆ ಅಂತ, ನಮ್ಮ ಜಿಲ್ಲೆಯಂತ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕೂಡ ನಮ್ಮ ಜಿಲ್ಲೆಯ ಒಂದು ಭಾಗ. ಈಗಾಗಲೇ ಡಿವೈಡೇಷನ್ ಆಗಿದೆ, ನಮ್ಮ ಸಮೀಪ ಆಗಿದೆ. ಈಗ ನಮ್ಮ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಇರೋದ್ರಿಂದ ನಮ್ಗೆ ಬೇಡ ಸರ್, ನಮ್ಮ ಜಿಲ್ಲೆಗೆ ಬೇಡ. ಆದರೆ ನಮಗೆ ಸಮೀಪ ಇರುವಂಥ ಜಮಖಂಡಿಗೆ ನಮ್ಮ ವಿಶ್ವವಿದ್ಯಾಲಯವನ್ನು ನೀವು ಇದು ಮಾಡಿದ್ರೆ ನಮ್ಮ ಸಚಿವರಿಗೆ ತುಂಬಾ ಒಳ್ಳೇದಾಗುತ್ತೆ. ಎಲ್ಲರೂ ಒಗ್ಗೂಟಿ ಈ ಹೋರಾಟ ಯಾಕೆ ಮಾಡತ್ತೀವಿ ಅಂದ್ರೆ ನಮ್ಗೆ ಯೂನಿವರ್ಸಿಟಿನಿಂದ ನಮ್ಗೆ ಏನೇ ಒಂದು ಕಾಲೇಜಿನ ಸಮಸ್ಯೆ ಬಂದ್ರೆ ಪಟ್ಟಣ ಯೂನಿವರ್ಸಿಟಿ ಓಡೋಬೇಕು. ಯೂನಿವರ್ಸಿಟಿ ಬರ್ಬೇಕಂದ್ರೆ ಚಂದನ ಸಮೀಪನೂ ಇಲ್ಲ. ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು 300ರಿಂದ 350 ಕಿಲೋಮೀಟರ್ ಆತ. ಅದು ಪಟ್ಟಣ ಹೋಗ್ಬರಪ್ಲೇನು ದಾರಿ ಅಲ್ಲದು. ಯಾಕಂದ್ರೆ 300 ಕಿಲೋಮೀಟರ್ ಅಂದ್ರೆ ಒಂದು ಏನಿಲ್ಲ 8 ತಾಸು 9 ತಾಸು ಬೇಕು. ಆ 9 ತಾಸು ಜರ್ನಿ ಮಾಡೋ ಸಮಯ ತಗೋದಲ್ಲೇ ಅಲ್ಲಿಂದ ನಮ್ಗೆ ಆರ್ಥಿಕ ಮಟ್ಟ ಬಾಳ್ಬೇಕು. ಆರ್ಥಿಕ ಮಟ್ಟ ತೊಗೊಂಡು ಅಲ್ಲಿ ಒಂದೇ ದಿವಸ ಹೋದ್ರೆ ಕೆಲಸ ಆಗ್ತಿದ್ದು ಅಂದ್ರೆ ನಾವು ಕೆಲಸ ಮಾಡ್ಕೊಂಡು ಬರೋದು. ಆದ್ರೆ ಒಂದೇ ದಿವಸ ಆಗಲ್ಲ. ಅಲ್ಲಿ ನಮ್ಮಂತವ್ರಂತ 100 ಮಂದಿ ಬಂದಿರ್ತಾರೆ. ಒಂದು ಅಲ್ಲಿ ಬೆಳಗಾವಿಯಿಂದ ದೊಡ್ಡ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ. ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ, ಈ ಬಿಜಾಪುರ ಜಿಲ್ಲೆ 130 ಕಾಲೇಜ್ಗಳು. ಈ ಒಟ್ಟು ಕಾಲೇಜ್ ವಿದ್ಯಾರ್ಥಿಗಳು ಬಂದ್ರೆ ಅಲ್ಲಿ ಎಲ್ಲಿ ಅಷ್ಟು ಮಂದಿ ಸ್ಟೂಡೆಂಟ್ ಒಮ್ಮಲಿಗೆ ಆದ್ರಂದ್ರೆ ಅಲ್ಲಿ ಅಷ್ಟು ಮಂದಿ ನಿವಾಸಲ್ಲ. ಹಾಗಾಗಿ ಅಲ್ಲಿ ಒಂದಿಷ್ಟು ನಾವು ಸ್ಟೇ ಮಾಡಬೇಕು. ಆ ಸ್ಟೇ ಮಾಡೋರಕ್ಕ ಆರ್ಥಿಕ ಮಟ್ಟ ಎಲ್ಲ ನಮ್ಗೆ ಭಾಳ ಆಗ್ತದೆ. ಹಾಗಾಗಿ ನಾವೇನು ಮಾಡಬೇಕು, ನಮ್ಗೆ ಇಲ್ಲೇ ಬಾಗಲಕೋಟೆ ಸಮೀಪದಲ್ಲಿ ಒಂದು ಯೂನಿವರ್ಸಿಟಿ ಆಗಿದೆ. ಆ ಯೂನಿವರ್ಸಿಟಿಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಕಾಲೇಜ್ಗಳನ್ನು ಸೇರಿಸಿ ಅಂತ ಮನವಿಯನ್ನು ಮಾಡ್ತೀವಿ ನಮ್ಮ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವನಗೌಡ ಪಾಟೀಲ್. ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹೋರಾಟದ ವಿಷಯ ಏನಪ್ಪ ಅಂತಂದರೆ, ನಮ್ಮ ಅವಳಿ ಜಿಲ್ಲೆ ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿಯಲ್ಲಿ ಒಟ್ಟು 80 ಪದವಿ ಕಾಲೇಜುಗಳು ಒಟ್ಟು 80 ಪದವಿ ಕಾಲೇಜುಗಳು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಿಜಾಪುರ ಜಿಲ್ಲೆ ಒಟ್ಟು 130 ಕಾಲೇಜುಗಳಿದೆ. ನಮಗೆ ಬೆಳಗಾವಿ ತುಂಬ ದೂರ ಆಗುತ್ತೆ. ಇಲ್ಲಿರ್ತಕ್ಕಂಥ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತುಂಬ ದೂರ ಆಗೋದ್ರಿಂದ ಹೋಗುವಂಥ ಸಮಯ, ಪ್ರಯಾಣದ ವೆಚ್ಚ ಜಾಸ್ತಿ ಆಗುತ್ತೆ. ಆದ ಕಾರಣ ಇಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ಮಾನ್ಯ ನಗರದ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರೆಲ್ಲರೂ ಸೇರಿ ಮುತುವರ್ಜಿ ವಹಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಈಗಾಗಲೇ ಕಾಲೇಜಿನ ಪ್ರಾಂಶುಪಾಲರ ಸಂಘಟನೆ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಮನವಿ ಪತ್ರವನ್ನು ಥ್ಯಾಂಕ್ ಯು. ಒಂದು ವಿಶ್ವವಿದ್ಯಾಲಯನ ಕೊಟ್ಟರು.
ಆದರೆ ಇವತ್ತು ವಿಜಯಪುರದ ವಿದ್ಯಾರ್ಥಿಗಳು ಸಾಕಷ್ಟು ಆಲ್ಮೇಲ್ ಆಗಿರ್ಬೋದು, ತಾಳಿಕೋಟೆ, ಮುದ್ದೇಬಾಳೆ, ಸಿಂದಗಿ ಈ ಥರದ ದೂರದ ವಿದ್ಯಾರ್ಥಿಗಳು ನಮಗೆ ಬಾಗಲಕೋಟೆಯಲ್ಲಿ ಒಂದು ವಿದ್ಯಾಲಯನ ಕೊಟ್ಟಿದ್ದಾರೆ. ಹೊಸದಾಗಿ ಜಮಖಂಡಿಯಲ್ಲಿ ಒಂದು ಬಾಗಲಕೋಟೆಗೆ ಒಂದು ವಿಶ್ವವಿದ್ಯಾಲಯನ ಕೊಟ್ಟಿದ್ದಾರೆ. ಆದರೆ ಬೆಳಗಾವಿಗೆ ಹೋಗಿ ಬರ್ಬೇಕಂತಂದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ ವಿದ್ಯಾರ್ಥಿಗಳಿಗೆ. ಒಂದು ದಿನದ ಪೂರ ಸಮಯ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಬರ್ಲಿಕ್ಕೆ ಹೋಗುತ್ತೆ, ಸಮಯ ಆಗುತ್ತೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಇಲ್ಲಿ ಹತ್ತಿರದಲ್ಲೇ ನಮಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ವಿಶ್ವವಿದ್ಯಾಲಯ ಕೊಟ್ಟಿರೋದ್ರಿಂದ ಈ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಈ ಅಕಾಡೆಮಿಕ್ ಇಯರ್ ಇಂದ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಬರುವಂತ ಎಲ್ಲಾ ಕಾಲೇಜುಗಳನ್ನ ಜಮಖಂಡಿ ವಿಶ್ವವಿದ್ಯಾಲಯಕ್ಕೆ ಸೇರಿಸಬೇಕಂತ ನಮ್ದು ಆಗ್ರಹ ಇದೆ. ಅದಕ್ಕೋಸ್ಕರ ಈ ಆಗ್ರಹನ ನಾವು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ. ವಿಷಯ: ವಿಜಯಪುರ ಜಿಲ್ಲೆಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಅಡಿಯಲ್ಲಿ ಸಂಯೋಜಿತವಾಗಿರುವ ಪದವಿ ಮಹಾವಿದ್ಯಾಲಯಗಳನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆ ಮಾಡುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ವಿನಂತಿಸಿರುವುದೆಂದರೆ, ತಮಗೆ ತಿಳಿದಿರುವ ಹಾಗೆ ಈಗಾಗಲೇ ಹಿಂದಿನ ಸರ್ಕಾರ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಮಾಡಬೇಕೆಂದು ನಿರ್ಧರಿಸಿ ಹಲವು ಜಿಲ್ಲೆಗಳಲ್ಲಿ ನೂತನ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರುವುದು ತಮಗೆ ತಿಳಿದಿರುವ ವಿಷಯವಾಗಿದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಡಿಯಲ್ಲಿರುವ ಸಂಯೋಜಿತ ಕಾಲೇಜುಗಳನ್ನು ಬಾಗಲಕೋಟೆ ಜಿಲ್ಲೆಯ ಬೇರ್ಪಡಿಸಿ ಜಮಖಂಡಿಯಲ್ಲಿ ನೂತನ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರುವ ಕೇವಲ 37 ಕಾಲೇಜುಗಳಿಗೆ ಜಮಖಂಡಿಯಲ್ಲಿರುವ ವಿಶ್ವವಿದ್ಯಾಲಯ ಮಾಡಿರುವುದು ತಮಗೆ ತಿಳಿದಿರುವ ವಿಷಯ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 130ಕ್ಕೂ ಹೆಚ್ಚು ಪದವಿ ನಾಲ್ಕು ಈ ಕಡೆ ಬಾ ಸ್ವಲ್ಪ. ಕವರ್ ಮಾಡಿ. ಓಕೆ ಸರ್.